ದೇಶದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಏನಕ್ಕೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಅಂದರೆ ಸ್ವತಂತ್ರ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಗಳು ಸುಮಾರು ಈ ದೇಶವನ್ನು 17 ವರ್ಷಗಳ ಕಾಲ ಮುನ್ನಡೆಸಿ ಅವರ ಜನ್ಮಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರಿಗೆ ಮಕ್ಕಳಂದರೆ ತುಂಬ ಪ್ರೀತಿ. ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಶಾಲೆ, ನಮ್ಮ ಇಡೀ ದೇಶದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. Students are future citizens, right? And you know the coin has two faces. So obedience and discipline, these are the two faces of the coin. ಅದರ ಜೊತೆ patriotism ಅನ್ನೋದು ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ nowadays. Okay, let me start this event. Let me surrender ourselves for the God with the prayers. ಹರ್ಷವನ್ನ ನೋಡಬೇಕಾಗಿದೆ, ಅವರ ಸಾಹಸಗಳನ್ನ ನೋಡಬೇಕಾಗಿದೆ, ಅವರ ಆಕ್ರಂದನವನ್ನ ನೋಡಬೇಕಾಗಿದೆ, ಅವರ ಭರವಸೆಯ ಬದುಕನ್ನ ನೋಡಬೇಕಾಗಿದೆ. ಉತ್ತಮವಾಗಿರ್ತಕ್ಕಂತಹ ಒಂದು ಬದುಕನ್ನ ನಾವು ಕಟ್ಕೊಳ್ಬೇಕಾಗಿದೆ. ಭಾರತದ ಧೀಮಂತ ಸ್ವತಂತ್ರ ಹೋರಾಟಗಾರರು, ದೇಶಭಕ್ತರು, ದೇಶ ಕಂಡ ಮೊದಲ ಪ್ರಧಾನಮಂತ್ರಿ ಮತ್ತು ಸುದೀರ್ಘ ಕಾಲ ಸುಮಾರು 17 ವರ್ಷಗಳ ಕಾಲ ದೇಶದ ಅತ್ಯಂತ ಗಂಡಾಂತರ ಪರಿಸ್ಥಿತಿನಲ್ಲಿ ದೇಶವನ್ನು ಮುನ್ನಡೆಸಿದಂಥ ಹಿರಿಯ ಮುತ್ಸದ್ದಿಗಳು
ಈ ವರ್ಷ ನಾವು ಮಕ್ಕಳ ದಿನವನ್ನ ಆಚರಣೆ ಮಾಡ್ಕೊಂಡ್ ಬಂದಿದ್ದೀವಿ. ನೆಹರುಗೆ ಅದೇನೋ ಮಕ್ಕಳ ಕಂಡ್ರೆ ಬಹಳ ಪ್ರೀತಿ, ಹಾಗಾಗಿ ನನ್ನ ಜನ್ಮ ದಿನವನ್ನು ಆಚರಿಸಬೇಡಿ, ಮಕ್ಕಳ ದಿನ ಅಂತ ಆಚರಣೆ ಮಾಡಿ ಅಂತ ಹೇಳಿ ಸ್ವತಂತ್ರ ಹೋರಾಟ ಆಗಿ 2ನೇ ತಲೆಮಾರಿನ ಸ್ವತಂತ್ರ ಹೋರಾಟಗಾರರು. ಅಗರ್ಭ ಶ್ರೀಮಂತರು. ಅಲಹಾಬಾದ್ನ ಆನಂದವನ ಅಂತಂದ್ರೇನೆ ನೆಹರೂರವರ ಮನೆ. ನಮ್ಮ ಮುದ್ದಿನ ಪುಟಾಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಜಗತ್ತನ್ನ, ಸಮಾಜವನ್ನ ಕಟ್ಕೊಡ್ಲಿಕ್ಕೆ ಪೋಷಕರು ಮತ್ತೆ ನಮ್ಮ ಪಂಚಾಯಿತಿಯ ಎಲ್ಲ ಗಣ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ಈ ಮಕ್ಕಳ ಬದುಕು ಸುಂದರವಾಗಲಿಕ್ಕೆ, ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು, ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು, ಕನಸನ್ನ ನಡೆಸಾಕ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಿ ಇದ್ದು ಅವರನ್ನ ತಿದ್ದಿ ತೀಡಿ ಉತ್ತಮವಾಗಿರ್ತಕ್ಕಂಥ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಂತಿದ್ವಿ ಅಂತ ಹೇಳ್ತಾ, ಜಗತ್ತಿನ ಎಲ್ಲ ಶ್ರೇಷ್ಠ ದಾರ್ಶನಿಕರನ್ನ ಸ್ಮರಿಸಿಕೊಂಡು 2025-26ನೇ ಸಾಲಿನ ಮಾನ್ಯ ಸರ್ಕಾರದ ಆದೇಶದಂತೆ ನವೆಂಬರ್ 14ನೇ ತಾರೀಕು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಹುಟ್ಟುಹಬ್ಬದ ನಿಮಿತ್ತ ಪೋಷಕರು, ಶಿಕ್ಷಕರು ಮತ್ತು ಮಕ್ಕಳು ಹಾಗೂ ಸಮುದಾಯದೊಟ್ಟಿಗೆ ಒಂದು ಮಹಾಸಭೆಯನ್ನು ಮಾಡಬೇಕು. ಅದರ ಅಂಗವಾಗಿ ಈ ಒಂದು ಮಹಾಸಭೆಯನ್ನ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇರುವಂತಹ ನಮ್ಮ ಇದೇ ಶಾಲೆಯ ವಿದ್ಯಾರ್ಥಿ ಜೊತೆಗೆ ಉತ್ತಮ ನಾಯಕತ್ವವನ್ನು ಹೊಂದಿರುವಂತವರು, ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಯುತ ರಮೇಶ್ ಅವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಆತ್ಮೀಯರು ಹಾಗೂ ಪೋಷಕರು ಆಗಿರುವಂತಹ ಲೋಕೇಶ್ ಅವರೇ, ಈ ಶೈಕ್ಷಣಿಕ ವರ್ಷದ 3ನೇ ಪೋಷಕರ ಸಭೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು, STMC ಅಧ್ಯಕ್ಷರು ಎಲ್ಲ ಸದಸ್ಯರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಅವ್ರಿಗೂ ತಿಳಿಸಿದ್ದೀವಿ. ಅವರೆಲ್ಲ ಪಾಪ ನಮ್ಗೇನು ಸ್ಪಂದಿಸ್ತಾ ಇದ್ದಾರೆ. ಸ್ಪಂದಿಸಬೇಕಾಗಿರ್ತಕ್ಕಂಥ ಪೋಷಕರೇ ಸ್ಪಂದಿಸ್ತಾ ಇದ್ದಾರೆ. ಏನ್ ಮಾಡೋದು? ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ತಿಳಿಸ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಯಾವ ಹಂತದಲ್ಲಿ ಶಿಕ್ಷಣದಲ್ಲಿ ಅಥವಾ ಓದಿನಲ್ಲಿ ಮುಂದೆ ಇದ್ದಾರೆ ಅದನ್ನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಬಹುದೊಡ್ಡ ಜವಾಬ್ದಾರಿ. ಈ ತಿಂಗಳಿಂದನೇ ನಾವು ಮೇಷ್ಟ್ಗಳೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಪೋಷಕರ ನಿಮ್ಮ ಮನೆ ಭೇಟಿ ಕೊಡ್ತೀವಿ. ಪೋಷಕರ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆಯನ್ನು ಸಂಯುಕ್ತ ಆಶ್ರಯದಲ್ಲಿ ಮಾಡಬೇಕು. ಸರ್ಕಾರ ಏಕಕಾಲಕ್ಕೆ ಎಲ್ಲ ಕಡೆ ಈ ಒಂದು ನಿರ್ದೇಶನ ನೀಡಿ ನಮ್ಮ ಕ್ಯಾಲೂರು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷದ ವಿಚಾರ. ಮಕ್ಕಳು ಏನ್ ಬೇಕಿರೋ ಸಾಧಿಸ್ಬೋದು. ಯಾಕೆಂದ್ರೆ ಮಗುವಿನ ಮನಸ್ಸು ಹೆಂಗಿರುತ್ತೆ ಅಂದ್ರೆ ಮುಗ್ಧತೆಯಲ್ಲೇ ಇರುತ್ತೆ. ಮಗು ಏನ್ ಮಾಡ್ಬೇಕಂದ್ರೆ ಒಳ್ಳೇದನ್ನೇ ಥಿಂಕ್ ಮಾಡ್ಬೇಕು, ಒಳ್ಳೇದನ್ನೇ ಮಾಡ್ಬೇಕು. ನಿಮ್ಗಾದ್ರೆ ಒಳ್ಳೇದನ್ನ ಮಾಡಿ, ಆಗಿಲ್ಲ ಅಂದ್ರೆ ಸುಮ್ಮನೆ ಬಿಡಿ. ಸೊ ಮಕ್ಕಳಲ್ಲಿ ಜ್ಞಾನಕ್ಕೆ ಕೊರತೆ ಇಲ್ಲ. ಡೆಫಿನೆಟ್ಲಿ ನಾನು ಹೇಳ್ತೀನಿ, ಮಕ್ಕಳಲ್ಲಿ ಜ್ಞಾನದ ಕೊರತೆ ಇಲ್ಲ, ಜ್ಞಾನ ತುಂಬಿದೆ. ಆದ್ರೆ ಪೇಪರ್ ಮೇಲೆ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಮಕ್ಕಳು ಇಲ್ಲಿ ಪಾಠ ಕೇಳಿಸ್ಕೊಂತಾರೆ, ಅಬ್ಸಲ್ಯೂಟ್ ಆಗಿ ಆನ್ಸರ್ ಮಾಡ್ತಾರೆ, ಕ್ಲಾಸ್ ರೂಮ್ ಅಲ್ಲಿ ಆನ್ಸರ್ ಮಾಡ್ತಾರೆ, ಡೆಫಿನೆಟ್ಲಿ ಆನ್ಸರ್ ಮಾಡ್ತಾರೆ. ಆದ್ರೆ ಅದು ಪ್ರಾಕ್ಟೀಸ್ ಆಗ್ತಾ ಇಲ್ಲ. ಎಲ್ಲ ಆಲ್ಮೋಸ್ಟ್ ಟೀಚರ್ಸ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನ ಇದ್ರೆ 1 or 2 ಚಾಪ್ಟರ್ಸ್ ಅಷ್ಟೇ ಇದೆ. ಅದು ಈ ತಿಂಗಳಲ್ಲಿ ಮುಗಿಸಾಕ್ತಿವಿ, ನವೆಂಬರ್ ತಿಂಗಳಲ್ಲಿ ಮುಗಿಸಾಕ್ತಿವಿ. ಡಿಸೆಂಬರ್ ಇಂದ ರಿವಿಷನ್ ಸ್ಟಾರ್ಟ್ ಆಗುತ್ತೆ. ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೋಬೇಕು. ಆ ಟೈಮ್ ಟೇಬಲ್ ಪ್ರಕಾರ ನಾನು ಆಲ್ರೆಡಿ 10th ನಲ್ಲಿ ಒಂದು 5 ಜನನ ರೆಕಗ್ನೈಸ್ ಮಾಡಿದ್ದೀನಿ. 600 ಬರ್ತಾರೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. 5 ಜನದ್ದು 20 ಮೆಂಬರ್ಸ್, ದೇ ಆರ್ ಮೋಸ್ಟ್ ಕೇಪಬಲ್ ಪರ್ಸನ್ಸ್. ಡಿಸ್ಟಿಂಕ್ಷನ್ ತಗೊಳ್ಳುವಂತ ಮಕ್ಕಳು. ಆ ಡಿಸ್ಟಿಂಕ್ಷನ್ ಬೇಡ, ನಮ್ಗೆ 600 ಮೇಲೆ ಬೇಕು. 600 ಮೇಲೆ ತಗೊಳ್ಳೋದಕ್ಕೆ ನಮ್ಮಲ್ಲಿ ಏನಾದ್ರು ಕೊರತೆ ಇದೆಯಾ, ನಾವೇನಾದ್ರೂ ಪಾಠದಲ್ಲಿ ಏನಾದ್ರೂ ದೋಷಗಳಿದೆಯಾ, ನಮ್ದೇನಾದ್ರೂ ಸಿಲೆಬಸ್ ಇನ್ಕಂಪ್ಲೀಟ್ ಆಗಿದೆ ಕೇಳಿ ಅನ್ನೋ ಅಬ್ಸರ್ವೇಷನ್ ಪೇರೆಂಟ್ ಒಂದಿಷ್ಟು ಪ್ರಯತ್ನ ಇದ್ರೆ ಡೆಫಿನೆಟ್ಲಿ ನಿಮ್ಮ ಮಕ್ಕಳು 600 ಮೇಲೆ ಕ್ರಾಸ್ ಆಗೋದು ಗ್ಯಾರಂಟಿ. ಸೊ ಪೇರೆಂಟ್ಸ್ ಎಲ್ಲರೂ ಇದ್ದೀರಾ, ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ, ದಯವಿಟ್ಟು ಇಷ್ಟು ದಿನ ಏನಾಯ್ತೋ ಬಿಟ್ಟಾಕಿ. ಇನ್ನು ಮೇಲೆ ನಾಳೆಯಿಂದನೇ ಮಗು 5 ಗಂಟೆಗೆ ಹೇಳುತ್ತಾ ನಿಮ್ ಜವಾಬ್ದಾರಿ. ಎದ್ದಿಲ್ಲ ಅಂತಂದ್ರೆ ನೋಡಿ ಮಾರ್ಕ್ಸ್ ಎಲ್ಲೋ ಕಳ್ಕೊಂತ ಇದೆ ಪೇರೆಂಟ್ಸ್ ಇಂದಾನೆ. ನಿಮ್ ಕೆಲಸ ಏನಿಲ್ಲ, ನೀವೇನು ಓದಿಸೋ ಅವಶ್ಯಕತೆ ಇಲ್ಲ. ನೀವು ಇಷ್ಟು ಮಾಡಿದ್ರೆ ಸಾಕು, ಮಗು 5 ಗಂಟೆಗೆ ಹೇಳ್ತಿದ್ಯಾ, ಓದ್ತಾ ಇದೆಯಾ, ಇಷ್ಟು ಗಮನಿಸಿದ್ರೆ ನಿಮ್ಮ ಮಕ್ಕಳು ಡೆಫಿನೆಟ್ಲಿ ಡಿಸ್ಟಿಂಕ್ಷನ್ ತಗೊಂತಾರೆ. ಕೆಲವು ಮಕ್ಕಳಂತೂ 600 ಕ್ರಾಸ್ ಆಗುವಂತ ಮಕ್ಕಳು
ದಯವಿಟ್ಟು ನೋಡಿ, ಸರ್ಕಾರ ನಮ್ಮ ಮೇಲೆ ಏನು ಖರ್ಚು ಮಾಡಿದೆ ಅದನ್ನ ಫ್ರೂಟ್ಫುಲ್ ಆಗಿ ಮಾಡ್ಕೋಬೇಕು. ಸೊ ಒಳ್ಳೆ ರಿಸಲ್ಟ್ಸ್ ಕೊಡ್ರಿ. ಹಾಗೆ ಮಕ್ಕಳ ಪರವಾಗಿ ನಾನು ಈ ಸಲ 600 ಕ್ರಾಸ್ ಆಗುತ್ತೆ ಅಂತ ನಾವು ಫುಲ್ ಹೋಪ್ಸ್ ಅಲ್ಲಿ ಇದೀವಿ. ಪೇರೆಂಟ್ಸ್ ಸಪೋರ್ಟ್ ಇಂದ, ಟೀಚರ್ಸ್ ಪ್ರಯತ್ನದಿಂದ ನಾವು ಒಳ್ಳೆ ರಿಸಲ್ಟ್ಸ್ ಈ ಸಲ ಕೊಡ್ತೀವಿ ಅಂತ. ಸೊ ವಿ ಆರ್ ಅಶ್ಯೂರಿಂಗ್ ಸರ್. ಒಂದು ಮಾತನ್ನ ಹೇಳ್ತೀನಿ, ನವಮಾಸಗಳು ಹೆತ್ತು ಹೊತ್ತು ಸಾಕಿ ದುಡ್ಡಿಟ್ಟು ಮುತ್ತಿಟ್ಟು ಬಿಸಿಲು ಮಳೆ ಚಳಿ ಗಾಳಿ ಅನ್ನದೇ ಮಾಂಸಬುದ್ಧಿಯಾದಂತಹ ಮನುಷ್ಯನನ್ನ ಸಾಕ್ಷಾತ್ಕರಿಸಿ ಭೂಮಿಗೆ ತಂದಂತಹ ಒಬ್ಬ ಶ್ರೇಯಸ್ಸು ತಾಯಿಗೆ. ಅದಕ್ಕೆ ತಾಯಿ ಮೊದಲನೇ ಗುರು, ಮನೆ ಮೊದಲನೇ ಪಾಠಶಾಲೆ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಗರ್ ಪಾಠಶಾಲಾ ಸಮಾಜ ಸರ್ಕಾರ ಅಂತ 4 ಅಂಶಗಳು ಕರಿತೀವಿ. ಯಾರಿದನ್ನ ಕಲ್ತ್ಕೊಳ್ತಾರೆ ಅವರಿಗೆ ಪಾಠದ ಅವಶ್ಯಕತೆ ಇಲ್ಲ, ಶಿಕ್ಷಕರು ಬೇಕಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮುಸಲ್ಮಾನರ ಮನೆಯಲ್ಲಿ ಕುರಾನ್ ಅನ್ನು ಓದಿಸ್ತಾರೆ, ಪಠನೆ ಮಾಡಿಸ್ತಾರೆ. ಧರ್ಮ ಅಲ್ಲಿಂದ ಕಲ್ತ್ಕೊಳ್ತಾರೆ. ಅರ್ಥ, ಶಾಲೆಗೆ ಬರ್ತಾನೆ ಮಗು, ಆ ಶಾಲೆಗೆ ಬಂದ ಸಂದರ್ಭದಲ್ಲಿ ಏನನ್ನ ಕಲಿಸ್ಬೇಕು ಅದನ್ನ ಶಿಕ್ಷಕ ಕಲಿಸ್ತಾನೆ. ಕ್ಷಕಿರಣ ದೃಷ್ಟಿಯನ್ನು ಹೊಂದಿರತಕ್ಕಂತಹ, ಎಕ್ಸ್ರೇ ದೃಷ್ಟಿಯಲ್ಲಿ ಹೊಂದಿರತಕ್ಕಂಥವನು ಶಿಕ್ಷಕನನ್ನ ಗಾಡ್ ಅಂತ ಕರೀತಾರೆ. ಜನರೇಟರ್, ಜಿ ಫಾರ್ ಗಾಡ್, ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್, ಗಾಡ್. ಅದನ್ನ ತಿರ್ಸದೆ ಡಾಗ್ ಆಗ್ಬಿಡುತ್ತೆ. ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ನಿಮ್ಮ ಹಾಗೆ ದೊಡ್ಡ ಸಭೆ ಇಂದ್ರನ ಲೋಕದಲ್ಲೆಲ್ಲ ಸೇರಿದೆ. ಬೃಹತ್ ಎಲ್ಲ ಜ್ಞಾನಿಗಳು, ವೇದಗಳನ್ನ ಓದಿರತಕ್ಕಂಥವರು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಸಪ್ತಪಾತಾಳಗಳನ್ನ ಹೊಂದಿರತಕ್ಕಂಥ ಎಲ್ಲ ಪಂಡಿತರು ಒಂದ್ ಕಡೆ ಕೂತ್ಕೊಂಡಿದ್ದಾರೆ. ಸ್ನೇಹಿತರೆ, ಆಗ ಕೇಳ್ತಾರೆ ಒಬ್ಬ ಪಂಡಿತ, ಯಾರು ಗುರು ಅಂತ ಹೇಳಿದ್ರೆ, ಇಲ್ಲೊಂದು ಮಾತಿದೆ, ಶಿಕ್ಷಕರು ಅಂತ. ಯಾರು ಗುರು ಅಂತ ಹೇಳಿದ್ರೆ ಆಗ ಪಂಡಿತ ಹೇಳ್ತಾನೆ, ಯಾ ಸರ್ವೇಭ್ಯೋ ಬೃಹತ್ವಾದ್ ಬ್ರಹ್ಮ ಅಂತ. ಎಲ್ಲರಿಗಿಂತಲೂ ದೊಡ್ಡವನು ಈ ಜಗತ್ತಲ್ಲಿ ಯಾರಾದ್ರೂ ಅವನು ಇದ್ದಾನೆ ಅಂತ ಹೇಳಿದ್ರೆ ಅವನೊಬ್ಬರೇ ಗುರು. ಇನ್ನೊಬ್ಬ ಪಂಡಿತ ಹೇಳ್ತಾನೆ, ಯಾ ಅಖಿಲಂ ಜಗತ್ ನಿರ್ಮಾಣೇನ ಬೃಹತಿ ವರ್ಧಯತಿ ಸ ಬ್ರಹ್ಮ ಅಂತ. ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇದೆ, ನಾಶ ಮಾಡೋ ಶಕ್ತಿ ಇದೆ. ಅದಕ್ಕೆ ಟೀಚರ್ಗೆ ಗಾಡ್ ಅಂತ ಕರೆದ್ರು. ಎಲ್ಲೂ ಕಾಣದ ದೇವರನ್ನ ನಾವೇನಾದ್ರೂ ನೋಡ್ತೀವಿ ಅಂದ್ರೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಕೂಡ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದನೆ